ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತೀನಿ ಅಂತ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ನಾನು ತಗೊಳ್ಳೋ ರೇಟ್ ಯಾವ್ಯಾವುದಕ್ಕೆ ಎಷ್ಟೆಷ್ಟು ತಗೊಳ್ಳೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವು ಸಿಟಿಯಲ್ಲಿದ್ದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕೂಡ ತಗೋಬೋದು, ಅಥವಾ ಹಳ್ಳಿಯಲ್ಲಿದ್ದರೆ ಇದಕ್ಕಿಂತ ಕಡಿಮೆ ಕೂಡ ತಗೋಬೋದು. ನಾನು ತಗೊಳ್ಳೋ ರೇಟನ್ನು ಹೇಳ್ತಿದ್ದೀನಿ. ಮತ್ತು ಒಬ್ಬರು ಕಮೆಂಟ್ ಮಾಡಿದರು, ಆದ್ದರಿಂದ ಈ ವಿಡಿಯೋನ ಹಾಕ್ತಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಶುರು ಮಾಡೋಣ. ಈಗ ನಾನು ಫಸ್ಟ್ ಬ್ಲೌಸಿಂದ ಸ್ಟಾರ್ಟ್ ಮಾಡ್ತೀನಿ. ಬ್ಲೌಸ್ ಬಂದು ನಾರ್ಮಲ್ ಬ್ಲೌಸ್ ಬಂದು 100 ರುಪೀಸ್, 100 ರೂಪಾಯಿ ತೊಗೊಳ್ತೀನಿ. ಅದೇ ಲೈನಿಂಗ್ ಆದರೆ 200. ಲೈನಿಂಗ್ ಅವರೇ ಕೊಟ್ಟರೆ 200. ನಾವು ತಗೊಂಬಂದು ಹಾಕಿದ್ರೆ 250 ಫ್ರೆಂಡ್ಸ್, 250. ಮತ್ತು ನಾವು ಸ್ಟೋನ್ ವರ್ಕ್ ಮಾಡಿದ್ರೆ 400ಇಂದ 500ವರೆಗೂ ತಗೋಬೋದು. ಮತ್ತು ಪ್ಯಾಚ್ ವರ್ಕ್ ಮಾಡಿದ್ರೆ 350, 400. ಮತ್ತು ಹೆವಿ ಪ್ಯಾಚ್ ಸ್ಟೋನ್ ಎರಡು ಮಿಕ್ಸ್ ಮಾಡಿ ಇಟ್ಟರೆ 600, 700 ಅಲ್ಲಿವರೆಗೂ ತಗೋಬೋದು. ನಾವು ಡಿಸೈನ್ ಯಾವ ರೀತಿ ಇಡ್ತೀವೋ ಅದನ್ನು ಡಿಸೈನ್ ನೋಡ್ಕೊಂಡು ಇಡಬೇಕು ಫ್ರೆಂಡ್ಸ್. ನಾವು ನಾವು ತುಂಬ ವರ್ಕ್ ಮಾಡಿದರೆ ಲೇಸ್ ಚಾರ್ಜಸ್ಸು ಸೇರಿ ಎಕ್ಸ್ಟ್ರಾ 100, 150 ಎಕ್ಸ್ಟ್ರಾ ತಗೋಬೇಕು ಫ್ರೆಂಡ್ಸ್. ನಾವು ಅದೇ ಡಿಸೈನ್ ಬ್ಲೌಸ್ ಆದರೆ 2 ಬ್ಲೌಸ್ ಹೊಲಿಯೋಷ್ಟು ಟೈಮ್ ಆಗುತ್ತೆ. ಆದ್ದರಿಂದ ಅದನ್ನು ನೋಡಿ ತಗೊಳ್ಳಿ. ಮತ್ತು ಚೂಡಿದಾರ್ ಹೊಲಿಯೋದಕ್ಕೆ ಇಲ್ಲಿ 250 ತೊಗೊತಿದ್ದೀವಿ. ಕೆಲವೊಂದು ಕಡೆ 300, 350ವರೆಗೂ ತೊಗೊತಾರೆ. ನಾನು 250 ತೊಗೊಳ್ಳೋದು. ಮತ್ತು ಲೈನಿಂಗು ನಾವೇ ಹಾಕೋದಿದ್ರೆ 250, ಅವರೇ ಕೊಟ್ಟರೆ 200 ಫ್ರೆಂಡ್ಸ್. ಮತ್ತು ಅಂಬ್ರೆಲಾ ಟಾಪ್ ಆದರೆ 200. ನೀವು ಎಷ್ಟು ತೊಗೊಳ್ತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಬರೀ ಓಪನ್ ಟಾಪ್ ಆದರೆ 150. ಲೈನಿಂಗ್ ಹಾಕಿ ಓಪನ್ ಟಾಪ್ ಮಾತ್ರ ಹೊಲಿಯೋದಿದ್ರೆ 150. ಅಥವಾ ಬರೀ ಚೂಡಿದಾರ್ ಪ್ಯಾಂಟ್ ಆದರೆ 100 ರುಪೀಸು ತೊಗೊಳ್ತೀನಿ ಫ್ರೆಂಡ್ಸ್. ಮತ್ತು ಲಂಗ ಬ್ಲೌಸ್ ಆದರೆ 250. ಬ್ಲೌಸಿಗೆ ಲೈನಿಂಗ್ ಹಾಕಿ ಹೊಲಿಯೋದಿದ್ರೆ 250. ಬ್ಲೌಸಿಗೆ ಲೈನಿಂಗ್ ಬೇಡ ಅಂದರೆ 200. ಮತ್ತು ನೈಟಿ ಸ್ಟಿಚಿಂಗ್ ಮಾಡೋದಕ್ಕೆ 30 ರುಪೀಸು. ನಾವು ಸ್ಲೀವ್ ಹತ್ರ ಎಲ್ಲ ಬಿಚ್ಚಿ ಸ್ಟಿಚಿಂಗ್ ಮಾಡಿಕೊಡ್ಬೇಕು ಅಂದರೆ 50 ತೊಗೋಬೋದು. ನಾವು ಬರೀ ಸೈಡ್ ತೋಳು ಕಟ್ ಮಾಡಿ ಹೊಲಿಬೇಕಂದ್ರೆ, ಸೈಡ್ ಸ್ಟಿಚಿಂಗ್ ಮಾಡಬೇಕಂದ್ರೆ 30 ರುಪೀಸ್ ತೊಗೊಳ್ತೀವಿ ಫ್ರೆಂಡ್ಸ್. ನೀವು ಎಷ್ಟು ತೊಗೊಳ್ತೀರ ಅಂತ ಕಮೆಂಟ್ ಮಾಡಿ. ಮತ್ತು ಚೂಡಿದಾರ್ ಟಾಪ್ ಸ್ಟಿಚಿಂಗ್ ಮಾಡೋಕ್ಕೆ ಸೈಡ್ ಫಿಟ್ಟಿಂಗ್ ಆದರೆ 20 ರೂಪಾಯಿ. ಮತ್ತು ಸ್ಲೀವ್ ಅಟ್ಯಾಚ್ ಮಾಡೋದಿದ್ರೆ 30 ರುಪೀಸು. ಪ್ಯಾಂಟ್ ಸ್ಟಿಚಿಂಗಿಗೆ 20 ರುಪೀಸು. ಮತ್ತು ಅದೇ ನಾವು ಪೆಟಿಕೋಟ್ ಫುಲ್ಲು ಸ್ಟಿಚಿಂಗ್ ಬೇಕಾದರೆ ಫುಲ್ಲು ಎಲ್ಲ ಕಡೆ ಒಂದೊಂದು ಸ್ಟಿಚ್ ಹಾಕ್ಕೊಡ್ಬೇಕು ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ ಅಂದರೆ 30 ರುಪೀಸ್ ತಗೊಳ್ತಾರೆ ಒಂದೊಂದು ಕಡೆ. ನಾನು 20 ರುಪೀಸೇ ತಗೊಳೋದು. ನಾನು ತಗೊಳ್ಳೋದು ಮಾತ್ರ ಹೇಳ್ತಿದ್ದೀನಿ. ನೀವು ಎಷ್ಟು ನಿಮ್ಮ ಊರಲ್ಲಿ ಹೇಗೆ ನಡೆಯುತ್ತೋ ಆ ಥರ ತಗೊಳ್ಳಿ ಫ್ರೆಂಡ್ಸ್. ನೀವು ಬಿಗಿನರ್ಸ್ ಆಗಿದ್ದರೆ ಎಲ್ಲರಿಗಿಂತ ಒಂದು 10 ರೂಪಾಯಿ ಕಡಿಮೆ ತಗೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಮತ್ತು ಬ್ಲೌಸ್ ಫಾಲ್ಸ್ ಹಚ್ಚಬೇಕಂದ್ರೆ ಫಾಲ್ಸ್ ಹಚ್ಚಿ ಸೈಡ್ ಸ್ಟಿಚಿಂಗ್ ಮಾಡಿಕೊಡ್ಬೇಕಂದ್ರೆ 50 ರುಪೀಸ್ ಫ್ರೆಂಡ್ಸ್. ಫಾಲ್ಸ್ ಅವರೇ ಕೊಟ್ಟರೆ 30 ರುಪೀಸ್. ಫಾಲ್ಸ್ ನಾವು ತಗೊಂಬಂದು ಹಾಕಿದ್ರೆ 50. ನಾನು ತಗೊಳ್ಳೋ ರೇಟನ್ನು ಹೇಳಿದ್ದೀನಿ ಫ್ರೆಂಡ್ಸ್. ಮತ್ತು ನೀವು ಸ್ಟಿಚಿಂಗ್ ಮಾಡೋಕ್ಕೆ ಬಟ್ಟೆ ಜಾಸ್ತಿ ಬರ್ತಿಲ್ಲ ಅಂತ ಕೆಲವೊಬ್ಬರು ಕಮೆಂಟ್ ಮಾಡಿದರು. ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಹಾಕಿದ್ರು. ಫಸ್ಟು ಸ್ಟಾರ್ಟಿಂಗಲ್ಲಿ ಎಲ್ಲ ಕಡಿಮೆನೇ ಕೊಡೋದು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಇದೇ ಥರ ನೈಟಿ ಸ್ಟಿಚಿಂಗು, ಲಂಗ ಹೊಲಿಯೋದು, ಹೊಲಿಗೆ ಹಾಕೋದು ಆ ಥರದ್ದು ಇಸ್ಕೊಂಡ್ರೆ ಅವರು ನೀವು ಸ್ಟಿಚಿಂಗ್ ಮಾಡೋ ಬ್ಲೌಸ್ಗಳನ್ನು ಮುಂದೆ ತೆಗೆದಿಟ್ಟಿದ್ರೆ ನೋಡಿ ಅವರು ಕೂಡ
ಸ್ಟಿಚಿಂಗ್ ಮಾಡ್ಕೊಳ್ತಾರೆ. ನೀವು ನಿಮ್ಮ ಫ್ರೆಂಡ್ಸಿಂದು ನಿಮ್ಮ ರಿಲೇಷನ್ಸಿಂದು ಬ್ಲೌಸ್ಗಳನ್ನ ಇಸ್ಕೊಂಡು ಡಿಸೈನಾಗಿ ಹೊಲ್ಕೊಡಿ ಫ್ರೆಂಡ್ಸ್. ಮತ್ತು ಕಸ್ಟಮರ್ ನೋಡೋ ರೀತಿ ಇಟ್ಟಿರಿ. ಆವಾಗ ಅವರು ನೈಟಿ ಲಂಗ ಎಲ್ಲ ಹೊಲಿಯೋಕ್ಕೆ ಬರ್ತಾರಲ್ಲ, ಆವಾಗ ಬ್ಲೌಸು ಅಥವಾ ಬ್ಲೌಸನ್ನು ನೋಡಿ ನನಗೂ ಕೂಡ ಹೊಲ್ಕೊಡಿ ಅಂತಾರೆ. ಈ ರೀತಿ ನಾವು ಕಸ್ಟಮರ್ಸನ್ನು ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ನೀವು ಸ್ಟಿಚಿಂಗಿಗೆ ಕೊಟ್ಟಾಗ ಯಾವಾಗಲೂ ಅಷ್ಟೇ ಒಂದು ನೈಟಿ ಕೊಡ್ತಾರೆ ಅಥವಾ ಪೆಟಿಕೋಟ್ ಯಾವುದೋ ಒಂದು ಕೊಡ್ತಾರೆ ಅಂದ್ಕೊಳ್ಳಿ, ಆವಾಗ ಬರೀ ಸೈಡ್ ಮಾತ್ರ ಸ್ಟಿಚ್ ಮಾಡಿ ಬಿಡಬಾರ್ದು. ಮತ್ತು ಶೋಲ್ಡ್ರ್ ಹತ್ರ, ಸ್ಲೀವ್ಸ್ ಹತ್ರ ಎಲ್ಲ ಕಡೆನೂ ನೀಟಾಗಿ ಹೊಲಿಗೆ ಹಾಕ್ಕೊಡ್ಬೇಕು. ನಾವು ಒಂದು ಟೈಮ್ ಅವ್ರು ಹೊಲಿಗೆ ಹಾಕ್ಕೊಟ್ರೆ ಪದೇ ಪದೇ ಬಿಚ್ಕೊಳ್ಳೋ ರೀತಿ ಇರಬಾರ್ದು ಹೊಲಿಗೆ. ಆ ರೀತಿ ನೀಟಾಗಿ ಹಾಕ್ಕೊಡಿ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ಕಡೆ ಸ್ಟಿಚ್ ಮಾಡಿ ಕೊಟ್ಟರೆ ಮತ್ತು ಅವ್ರು ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಹತ್ರನೇ ತೊಗೊಂಬರ್ತಾರೆ. ಇದೇ ರೀತಿ ನಾವು ಕಸ್ಟಮರ್ಸನ್ನು ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ಒಂದೇ ಸಮ ಕಸ್ಟಮರ್ಸು ಜಾಸ್ತಿ ಆಗೋದಿಲ್ಲ. ನಾವು ಸ್ವಲ್ಪ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡು, ಈ ಥರ ಸೈಡ್ ಸ್ಟಿಚಿಂಗು, ಚೂಡಿ ಸ್ಟಿಚಿಂಗು, ಟಾಪ್ ಸ್ಟಿಚಿಂಗ್ ಈ ರೀತಿ ಮಾಡಿಕೊಂಡೆ ನಮಗೆ ಕಸ್ಟಮರ್ ಜಾಸ್ತಿ ಆಗೋದು. ಯಾರಿಗೂ ಒಂದೇ ಸಲ ಕಸ್ಟಮರ್ ಫಸ್ಟೇ ತಗೊಂಬಂದು ಬ್ಲೌಸ್ ಎಲ್ಲ ಕೊಡೋದಿಲ್ಲ. ಯಾರು ಫೀಲ್ ಮಾಡ್ಕೋಬೇಡಿ. ನೀವು ಕೂಡ ಬ್ಲೌಸ್ ಚೆನ್ನಾಗಿ ಹೊಲಿತಿದ್ರೆ ನಿಮಗೂ ಕೂಡ ಕಸ್ಟಮರ್ಸ್ ಬಂದೇ ಬರ್ತಾರೆ. ಯಾರು ಕಮೆಂಟ್ ಮಾಡಿದ್ರಲ್ಲ ಅವರಿಗೋಸ್ಕರ ಹೇಳ್ತಿದ್ದೀನಿ ಇದು. ಮತ್ತು ಇದೇ ರೀತಿ ಇನ್ನೂ ಹೆಚ್ಚು ವೀಡಿಯೋಸ್ ಹಾಕ್ತಾಯಿರ್ತೀನಿ ನಿಮಗೆ. ಬ್ಲೌಸ್ ಕಟ್ಟಿಂಗು ಮತ್ತು ಚೂಡಿದಾರ್ ಕಟ್ಟಿಂಗ್, ಪ್ಯಾಂಟ್ ಕಟ್ಟಿಂಗ್, ಸ್ಟಿಚಿಂಗ್ ಯಾವ ವೀಡಿಯೋ ಬೇಕಿದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ವೀಡಿಯೋ ಹಾಕ್ತಾಯಿರ್ತೀನಿ. ನೀವು ಸಪೋರ್ಟ್ ಮಾಡಿದಷ್ಟು ವೀಡಿಯೋ ಹಾಕೋಕ್ಕೆ ಸ್ವಲ್ಪ ಹೆಲ್ಪ್ಫುಲ್ಲಾಗಿ ಇರುತ್ತೆ. ನೀವು ಕೂಡ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ವೀಡಿಯೋಸ್ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ನಿಮಗೆ ಇದರಲ್ಲಿ ಯಾವ್ದಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.